ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ಟಿ ಪ್ರಶ್ನೆ ಪತ್ರಿಕೆ 2022 ತರ್ತಾ ಇದ್ದೇನೆ. ಅದರಲ್ಲೂ ಕೂಡ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥದ್ದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಟಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಏನಿದ್ದಾರೆ, ಅವರು ಹೇಳಿದ್ದಾರೆ 13,000 ಶಿಕ್ಷಕರನ್ನು ಶೀಘ್ರದಲ್ಲೇ ತೆಗೆದುಕೊಡ್ತೀವಿ ಅಂತ. ಅದರಲ್ಲೂ ಕೂಡ ನಿಮಗೆ ಗೊತ್ತಿರಲಿ, 5,000 ಶಿಕ್ಷಕರೇನಿದ್ದಾರೆ ಹೈದರಾಬಾದ್ ಕರ್ನಾಟಕ, ಅದಕ್ಕೆ ಆಲ್ರೆಡಿ ಎಲ್ಲ ಪ್ರಸ್ತಾವನೆಗಳು ರೆಡಿಯಾಗಿದೆ. ಕರಡು ಪ್ರತಿ ಕೂಡ ರೆಡಿಯಾಗಿದ್ದು ಇನ್ನೇನು ಕಾಲ್ಫಾರ್ಮ್ ಮಾಡ್ತಾರೆ. ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ. ಇನ್ನು ಸ್ನೇಹಿತರೆ, ಇದೊಂದು ಟಿ ನಿಮಗೆ ಸಿಗುವಂಥ ಚಾನ್ಸ್ ಇದೆ. ಇಲ್ಲಿಯವರೆಗೂ ಯಾರಾದರೂ ಟಿಯನ್ನು ಒಂದು ವೇಳೆ ಪಾಸ್ ಮಾಡ್ಕೊಂಡಿಲ್ಲ ಅಂದರೆ ಈ ಟಿಯನ್ನು ಮಸ್ಟ್ ಆ್ಯಂಡ್ ಶುಡ್ ಪಾಸ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಪಾಸ್ ಮಾಡಿಕೊಂಡು 90 ಅಥವಾ 95 ಇಷ್ಟರೊಳಗಡೆ ನೀವೇನಾದರೂ ಇದ್ದರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಕ್ಸ್ಟೆಂಡ್ ಮಾಡ್ಕೊಂಡಷ್ಟು ನಿಮಗೆ ಅನುಕೂಲ. ಕೆಲವೊಂದು ವಿಚಾರಗಳು ಹರಿದಾಡಿದ್ದು ನಿಮಗೆ ಗೊತ್ತಿದೆ, ಟಿ ಮಾರ್ಕ್ಸನ್ನು ಕೌಂಟ್ ಮಾಡಲ್ಲ ಅಂತ. ಆದರೆ ಅದು ಅಫಿಷಿಯಲಿ ಎಲ್ಲೂ ಇನ್ನೂ ಆಗಿಲ್ಲ. ಆ ಕಾರಣದಿಂದ ನೀವು ಟಿಯಲ್ಲಿ ಹೆಚ್ಚು ಅಂಕಗಳನ್ನು ತೆಗಿಬೇಕು. ಅದರಿಂದ ಈ ಟಿ ಇಂಪಾರ್ಟೆಂಟ್. ಆ ಟಿಯನ್ನು ನೀವು ಸಕ್ಸಸ್ ಆಗಬೇಕು ಅಂದರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕಾಗುತ್ತೆ. ಅದಕ್ಕಾಗಿ ನಾನಿವತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಓಕೆ, ತಡ ಮಾಡದೆ ಕ್ವಶನ್ ಪೇಪರನ್ನು ನೋಡೋಣ. ಆ ಪಟ್ಟಿಯಲ್ಲಿ ಸ್ಥಾಪಕರು ಮತ್ತು ಬಾಪಟ್ಟಿಯಲ್ಲಿ ಅವರು ಸ್ಥಾಪಿಸಿದ ರಾಜವಂಶಗಳನ್ನು ನೀಡಲಾಗಿದೆ. ಅವುಗಳಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತಿದೆ. ಅಂದರೆ ಇಲ್ಲಿ ಆ ಪಟ್ಟಿಯಲ್ಲಿ 4 ರಾಜವಂಶಗಳು, ಬಿ ಪಟ್ಟಿಯಲ್ಲಿ 5 ರಾಜ ಅಂದರೆ ಸ್ಥಾಪಿಸಿದವರು ಯಾರು ಅಂತಿದೆ. ಅದನ್ನು ನೋಡ್ಕೊಂಡು ಬಂದುಬಿಡೋಣ. ಸ್ನೇಹಿತರೆ, ಇಲ್ಲಿ ನಿಮಗೆ ಒಂದು ಮೆಥಡನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ಕ್ವಶನ್ ಪೇಪರನ್ನು ಬಿಡಿಸ್ಬೇಕಾದ್ರೆ ಪೀಸ್ಫುಲ್ ಆಗಿರಬೇಕು ಮತ್ತು ಯೋಚನೆಯನ್ನು ಅದ್ಭುತವಾಗಿ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಗಂಗರು, ಕುಶಾನರು, ಶಾತವಾಹನರು, ವರ್ಧನರು ಮತ್ತು ಬಾದಾಮಿ ಚಾಲುಕ್ಯರು ಇದೆ. ಇಷ್ಟರೊಳಗಡೆ ನಿಮ್ಗೆ ಯಾವುದಾದ್ರೂ ಒಂದು, ಅಟ್ಲೀಸ್ಟ್ ಒಂದು ರಾಜವಂಶದ ಸ್ಥಾಪಕರು ಗೊತ್ತಿರ್ತಾರೆ. ಗಂಗರು ಗೊತ್ತಿರ್ತಾರೆ, ಇಲ್ಲ ಕುಶಾನರು ಗೊತ್ತಿರ್ತಾರೆ, ಶಾತವಾಹನರು ಗೊತ್ತಿರ್ತಾರೆ, ಇಲ್ಲ ವರ್ಧಮನರು, ಇಲ್ಲ ಬಾದಾಮಿ ಚಾಲುಕ್ಯರು, ಯಾರಾದರೂ ಒಬ್ಬರು ಗೊತ್ತಿರ್ತಾರೆ. ಯಾಕಂದರೆ ನೀವು ಓದ್ತಾ ಇದ್ದೀರಾ ಅಂದರೆ ಎಲ್ಲರೂ ನೆನಪಲ್ಲಿ ಇಟ್ಕೊಂಡಿಲ್ಲ ಅಂದರೆ ಒಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲು ಗಂಗರು ನಮಗೆ ಗೊತ್ತಿದೆ. ಗಂಗರು ಯಾರು ಅಂದರೆ ದಡಿಗ, ಕೊಂಗಣಿವರ್ಮ ಯಾರೋ ಇರ್ತಾರೆ. ದಡಿಗ, ಕೊಂಗಣಿವರ್ಮ ಇರ್ತಾರೆ. ಇಲ್ಲಿದೆಯಾ? ಇಲ್ಲ. ಕೊಂಗಣಿವರ್ಮ ನಿಮಗೆ ಗೊತ್ತಿದ್ದರೆ ಅದನ್ನು ಎಲಿಮಿನೇಟ್ ಮಾಡ್ಬೋದು. ಇಲ್ಲ, ನನಗೆ ಕುಶಾನರು ಗೊತ್ತಪ್ಪ ಅಂದರೆ ಕುಜಲಕಟ್ ಫೀಸಸ್ ಅಂತಂದರೆ ನೀವು ಇಲ್ಲಿಗೆ ಬಂದುಬಿಟ್ರೆ ಸಾಕು. ಡಿ ಬಂದು 2. ಇಲ್ಲಿ ಆಪ್ಷನಲ್ಲಿ ನೋಡಿ, ಡಿ ಬಂದು 2 ಯಾವುದಿದೆ? ಇದೊಂದೇ ಇರುವಂಥದ್ದು. ಇಲ್ಲಿ 2 ಏನಾದರೂ ಬಂದರೆ, ಅಂದರೆ 2 ಅನ್ನೋದೇನಾದರೂ ಬಂದರೆ ನಿಮಗೆ ತೊಂದರೆ ಆಗುತ್ತೆ. ಬಟ್ ಏನಿಲ್ಲ. ಇಲ್ಲಿ ನೋಡಿ, ಸೀದಾ ಇಲ್ಲಿ ನೋಡಿ, ಸಿಂಹ ಬಂದು ಶಾತವಾಹನರು ಕರೆಕ್ಟ್ ಇದೆ, ರಾಜಸಿಂಹ ಬಂದು ಜಯಸಿಂಹ ಬಂದು ವರ್ಧನರು ಕರೆಕ್ಟಾಗಿ ಏನು, ಬಾದಾಮಿ ಚಾಲುಕ್ಯರು ಇದೆ, ಪುಷ್ಯಭೂತಿ ಬಂದು ವರ್ಧನರು ಆಗುತ್ತೆ. ನೋಡಿ, ಎಷ್ಟು ಈಸಿ ಸಿಗುತ್ತಲ್ಲ. ಆದರೆ ನೀವು ಯೋಚನೆ ಮಾಡಬೇಕಾದ್ರೆ ಪೀಸ್ಫುಲ್ಲಾಗಿ ಯೋಚನೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, GPSTR ಏನು ಸರಿ ನಡೀತು, GPSTRಲ್ಲಿ 0.042 0.021 ತಮ್ಮ ಕೆಲಸವನ್ನು ಕಳ್ಕೊಂಡಿರೋನ್ನ ನಾನು ನೋಡಿದ್ದೀನಿ. ಯಾಕಂದರೆ ಅವರು ನನ್ನ ಸ್ನೇಹಿತರೆ. ಆದ್ದರಿಂದ ಓಕೆ, ಪ್ರತಿಯೊಂದು ಮಾರ್ಕ್ ಕೂಡ ಇಂಪಾರ್ಟೆಂಟು, ಅದರಲ್ಲೂ ಟಿಲಿ. ಕೇರ್ಫುಲ್ಲಾಗಿ ಪೀಸ್ಫುಲ್ಲಾಗಿ ನೀವು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಓಕೆ, ಇನ್ನು 2ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಲಾರ್ಡ್ ಕಾರ್ನ್ ವಾಲಿಸನು ಭಾರತೀಯರಿಗೆ ಮಾತ್ರ ಕೆಳದರ್ಜೆಯ ಉದ್ಯೋಗಗಳನ್ನು ನೀಡಿದನು. ಲಾರ್ಡ್ ಕಾರ್ನ್ ವಾಲಿಸನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ವಾದಿಸಿದನು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಎ ಮತ್ತು ಆರ್ ಎರಡೂ ಸರಿ. ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಹೌದು, ಲಾರ್ಡ್ ಕಾರ್ನ್ ವಾಲಿಸ್ ಏನಿದ್ದಾನೆ, ಭಾರತೀಯರಿಗೆ ಮಾತ್ರ ಕೆಳದರ್ಜೆಯ ಉದ್ಯೋಗಗಳನ್ನು ನೀಡ್ತಿದ್ದ. ಅವನು ಹೇಳ್ತಿದ್ದ ಹಿಂದೂಸ್ತಾನದಲ್ಲಿ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ. ಇನ್ನು 3ನೇ ಪ್ರಶ್ನೆ ಹೀಗಿದೆ. ಈ ಕೆಳಗೆ ಕೊಟ್ಟಿರುವ ಘಟನೆಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತ ಇದೆ. ಕಾಲಾನುಕ್ರಮಣಿಕೆ ಸ್ನೇಹಿತರೆ, ನೀವು ಪೀಸ್ಫುಲ್ಲಾಗಿ ಕೂತ್ಕೊಬಿಡಿ. ಒಂದು ರೀತಿ ಧ್ಯಾನದವಾಗಿ, ಅಂದರೆ ಇಂಥ ಕ್ವಶನ್ ಕೊಟ್ಟಿದ್ದಕ್ಕೆ ಧ್ಯಾನ ಮಾಡ್ತಿದ್ವೇನೋ ಅನ್ನೋಂಗೆ ಒಂದು 30 ಸೆಕೆಂಡ್ಸ್ ತಗೊಳ್ಳಿ. ಯೋಚನೆ ಮಾಡಿ. ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟು ಹಿಸ್ಟ್ರಿಯಲ್ಲಿ ಬರುವಂಥದ್ದು ಯಾವುದು ಅಂದರೆ, ವಿದೇಶಿಗರ ಇದು ವಿಚಾರದಲ್ಲಿ ಬಂದಾಗ ಕಾನ್ಸ್ಟಾಂಟಿನೋಪಲ್ ಪತನ ಅಂತ ಬರುತ್ತಲ್ಲ, ಅದೇ ಫಸ್ಟ್ ಬರೋದು. ಫಸ್ಟ್ ಬಂದಿದ್ದೆ ಫಸ್ಟಲ್ಲೇ ಇರುತ್ತೆ. ಅದರಿಂದ ಬಿ ಸರಿಯಾದ ಉತ್ತರ ಇಲ್ಲಾಗುತ್ತೆ ನೋಡಿ.
ಆಮೇಲೆ ಫಸ್ಟು ಕಾನ್ಸ್ಟಾಂಟಿನೋಪಲ್ ಅದೇನು ಪತನ ಆಗುತ್ತೆ. ಅದಾದ ಮೇಲೆ ತಾನೇ ಹೊಸ ಮಾರ್ಗ ಕಂಡುಹಿಡಿಯೋದು ಇಂಡಿಯಾಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಿಬೇಕಾದ್ರೆ ವಾಸ್ಕೋ ಡಿ ಗಾಮ ಬರ್ತಾನೆ ನೋಡಿ, ಭಾರತಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಿದವನು. ಸೊ ಇಲ್ಲಿ ಡಿ ಬಂದು ಎರಡನೇದಾಗಬೇಕಾಗುತ್ತೆ. ಇದು ಫಸ್ಟ್ ಒನ್ನು, ಇದು ಸೆಕೆಂಡ್ ಒನ್ ಆಗಲೇಬೇಕಾಗುತ್ತೆ. ಆಮೇಲೆ ಮೊಘಲ್ ಸಾಮ್ರಾಜ್ಯ ಭಾರತದಲ್ಲಿ ಆಗುತ್ತೆ. ಅದಾದ ಮೇಲೆ ತಾನೇ ನಮ್ಮ ರಕ್ಕಸ ತಂಗಡಿಯಿಂದ ವಿಜಯನಗರದ ಸಮಯದಲ್ಲಿ ಬರುವಂಥದ್ದು. ಸೊ ಪೀಸ್ಫುಲ್ಲಾಗಿ ಕೂತ್ಕೊಂಡು ಯೋಚನೆ ಮಾಡಿದರೆ ಕಾಲಾನುಕ್ರಮಣಿಕೆ ಬೆಸ್ಟು. ಅಂದರೆ ನೀವು ಯೋಚನೆ ಮಾಡಬೇಕು, ನಾನು ಫಸ್ಟ್ ಯಾವುದು ಓದಿದ್ದೆ, ಏನು ಎತ್ತ ಅಂತ. ಪೀಸ್ಫುಲ್ಲಾಗಿ 30 ಸೆಕೆಂಡ್ ಟೈಮ್ ಕೊಟ್ಟರೆ ಸಾಕು, ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಮಾಡಬಹುದು. ಒಂದು ವೇಳೆ ಇಲ್ಲ ನನಗೆ ಎಲ್ಲ ಗೊತ್ತಿದೆ ಅಂತಂದರೆ ಅದು ಇನ್ನೂ ಈಸಿ. ಬಟ್ ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದರೆ ಸುಭಾಷ್ ಚಂದ್ರ ಬೋಸ್. ಇದು ತುಂಬ ಇಂಪಾರ್ಟೆಂಟು, ಪ್ರತಿ ಸಾರಿ ಕೇಳ್ತಾರೆ. ಹರಿಪುರ ಕಾಂಗ್ರೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದಾದಮೇಲೆ ಅವರು ತಮ್ಮದೇ ಆದ ಪಕ್ಷವನ್ನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ. ಗಾಂಧಿ ಮತ್ತು ಇವರ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ಇದೇ ಅಧಿವೇಶನದ ನಂತರ ಶುರುವಾಗುವಂಥದ್ದು. ಇನ್ನು ಧರ್ಮ ಪ್ರವರ್ತನ ಎಂದರೆ ಬುದ್ಧನ ಜನನ, ಬುದ್ಧನ ಮರಣ, ಬುದ್ಧ ಅರಮನೆಯನ್ನು ತೊರೆದಿದ್ದು, ಬುದ್ಧನ ಮೊದಲ ಬೋಧನೆ. ಬುದ್ಧನ ಮೊದಲ ಬೋಧನೆಯನ್ನು ನಾವು ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ. ಇನ್ನು ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅನುಭವ ಮಂಟಪ ಅಂದರೆ ಬಸವಣ್ಣನವರು. ಸ್ನೇಹಿತರೆ, ಇನ್ನು ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯರು ಯಾರಪ್ಪ ಅಂದರೆ ನಿಮಗೆ ಗೊತ್ತಿರಲಿ, ಧಾರ್ಮಿಕ ಸಂತರು. ಧಾರ್ಮಿಕ ಚಳುವಳಿ ಅಂತ ಏನು 7ನೇ ಕ್ಲಾಸಲ್ಲಿ ಬುಕ್ ಇದೆ, 7ನೇ ಕ್ಲಾಸು 6ನೇ ಕ್ಲಾಸಲ್ಲಿದೆ, ಅದರಲ್ಲಿ ಇವರೆಲ್ಲವೂ ಕೂಡ ಬರುತ್ತೆ. ಸ್ನೇಹಿತರೆ, ನೀವು TETಯಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಮಾಡಲೇಬೇಕು ಅನ್ನೋರಾದರೆ ನೀವು ಖಂಡಿತವಾಗಿ 6ರಿಂದ 10ನೇ ತರಗತಿಯನ್ನು ಸಮಾಜ ವಿಜ್ಞಾನ ಪುಸ್ತಕಗಳೇನಿದೆ ಅವುಗಳನ್ನು ನೀವು ಮಸ್ಟ್ ಓದಲೇಬೇಕಾಗುತ್ತೆ. ಇನ್ನು ಸಿಂಧು ಸರಸ್ವತಿ ನಾಗರಿಕತೆ ಕಾಲದ ಪ್ರಮುಖ ಬಂದರು ಹರಪ್ಪ ಅಂತ ಕೂಡ ಬಂದರೂ ಕೂಡ ತಲೆ ಕೆಡಿಸ್ಕೊಬಿಡಿ. ಲೋಥಲ್ ಎನ್ನುವಂಥದ್ದು ತುಂಬ ಇಂಪಾರ್ಟೆಂಟು ಬಂದರ ಆಗಿರುವಂತಹದ್ದು. ಇನ್ನು ಅಡಲ್ಫ್ ಹಿಟ್ಲರ್ನ ಸಾಮೂಹಿಕ ಕಗ್ಗೊಲೆಗಳನ್ನು ಈಗ ಏನಂದರೆ ಹೋಲೋಕಾಸ್ಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಹೋಲೋಕಾಸ್ಟ್ ಎನ್ನುವಂತಹದ್ದು. ಇನ್ನು 99ನೇಯದ್ದು ನೆನಪಲ್ಲಿ ಇರಲಿ. ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ 3ನೇ ಪದಕ್ಕೆ ಸರಿಯಾದ ಉತ್ತರವನ್ನು ಬರೆಯಿರಿ ಅನ್ನುವಂಥದ್ದು. ಗುಡ್, ವೆರಿ ಗುಡ್. ನೋಡಿ, ಇಲ್ಲಿ 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವುದಪ್ಪ ಅಂದರೆ ಮಂಗಳೂರು ಒಪ್ಪಂದದೊಂದಿಗೆ ಹೋಗುತ್ತೆ. ಅವನೀಗ ಕೇಳಿರುವಂಥದ್ದು 3ನೇ ಆಂಗ್ಲೋ ಮೈಸೂರು ಯುದ್ಧ ಯಾವುದು ಇದು ಅಂದರೆ ಶ್ರೀರಂಗಪಟ್ಟಣ. ನಿಮಗೀಗ ತಲೆಯಲ್ಲಿ ಒಂದು ಮೂಡಿರ್ಬೋದು, ಸರಿ ಹಾಗಾದರೆ 1ನೇ ಯುದ್ಧ ಯಾವುದು ಅಂದರೆ ಮದ್ರಾಸ್ ಒಪ್ಪಂದ ಅಷ್ಟೇ. 1 ಮದ್ರಾಸು, 2 ಮಂಗಳೂರು, 3 ಮೈಸೂರು, ಅಲ್ಲ ಶ್ರೀರಂಗಪಟ್ಟಣ, ಸಾರಿ. ಇನ್ನು ಓಕೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತಿದ್ದಾನೆ. ಓದೋಣ. ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ಪ್ರೈಮರಿ ಸ್ಕೂಲಲ್ಲಿ ಏನು ಫೀಸ್ ಇದೆ ಅದನ್ನು ರದ್ದುಗೊಳಿಸಿದರು. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ AISCಯನ್ನು ಸ್ಥಾಪಿಸಿದರು. ಓಕೆ, ಯಾರು? ಬೆಳಗೊಳದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದರು. ಓಕೆ. ಭದ್ರಾವತಿಯಲ್ಲಿ ಕಬ್ಬಿಣ. ಇದು ಕ್ವಶನಲ್ಲಿ ಇದೊಂದು ಸೆಂಟೆನ್ಸನ್ನು ಓದ್ಬಿಟ್ರೆ ಗೊತ್ತಾಗುತ್ತೆ ಯಾರಪ್ಪ ಅಂದರೆ ನಮ್ಮೆಲ್ಲರಿಗೂ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಥವಾ 4ನೇ ಕೃಷ್ಣರಾಜ ಒಡೆಯರು ನೆನಪಲ್ಲಿ ಬರುತ್ತೆ. ಅಂದರೆ ನೀವು ಯಾವುದೇ ಪ್ರಶ್ನೆಯನ್ನು ದಿಢೀರ್ ಅಂತ ತಗೊಳ್ಕೋಗ್ಬಿಡಿ, ಕೊಟ್ಟಿರೋ ಪ್ರಶ್ನೆಯನ್ನು ಕಂಪ್ಲೀಟಾಗಿ ನಿಧಾನಕ್ಕೆ ಅಂದರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಓದ್ಕೋಬೇಕಾಗುತ್ತೆ. ಓಕೆ. ಇನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ನಿಮಗೆ ಗೊತ್ತಿಲ್ಲ, ಇದು ತುಂಬ ಈಸಿ ಅಂಥದ್ದು, ಒಂದು ರೀತಿ ಫ್ರೀ ಇಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯವನ್ನು ಈ ಗುಂಪಿನ ಹೆಸರಿನಲ್ಲಿ ಜಾರಿಗೆ ತಂದರು. ಅಂದರೆ ದಿ ಫಾರ್ವರ್ಡ್ ಬ್ಲಾಕು, ಸಮಾಜವಾದಿ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಸೇನೆ ಎಲ್ಲವೂ ಇದೆ. ಬಟ್ ತುಂಬ ಇವರು ಕಾರ್ಯತಂತ್ರವನ್ನು ಜಾರಿಗೆ ತಂದಿದ್ದು ದಿ ಫ್ರೀಡಮ್ ಸ್ಟ್ರಗಲ್ ಆಫ್ ಫ್ರಂಟ್ ಎನ್ನುವುದರಿಂದ. ಇನ್ನು 103ನೇ ಪ್ರಶ್ನೆ. ಭಾರತದ ಸಂಸತ್ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, 1955ರಲ್ಲಿ. ಎಷ್ಟರಲ್ಲಿ? 1955ರಲ್ಲಿ. ಇನ್ನು
ಭಾರತದಲ್ಲಿ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ಸಂವಿಧಾನ ತಿದ್ದುಪಡಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 61ನೇ ತಿದ್ದುಪಡಿ. ನಿಮ್ಗೆ ಇಲ್ಲೊಂದು ಬೆಸ್ಟ್ ಮೆಥಡ್ ಏನಂದರೆ 21 ವಯಸ್ಸಲ್ಲಿ ಬರುತ್ತೆ, ಅಲ್ಲಿ ನೀವು 61ನೇ ತಿದ್ದುಪಡಿ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಆಗ ಗೊತ್ತಾಗುತ್ತೆ 21 61, ಆಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಹಾಗಂತ ಕುರುಡು ಮೆಥಡ್ಗಳನ್ನು ಫಾಲೋ ಮಾಡಬಾರ್ದು, ಬಟ್ ಕನ್ಫ್ಯೂಷನ್ ಆಗಬಾರ್ದು ಅನ್ನೋವಂಥ ಕಾರಣ ಕೇಳ್ತಿದ್ದೀನಿ. 21 ವರ್ಷ ವಯಸ್ಸನ್ನು 18ಕ್ಕೆ ಏರಿಸಿದ್ದು 61ನೇ ತಿದ್ದುಪಡಿ. ಕ್ಲಿಯರ್. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದು. ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ರೂಪದ ಆಜ್ಞೆ ಯಾವುದಾದ್ರೆ ಪ್ರತಿಬಂಧಕಾಜ್ಞೆ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ. ಅಂದರೆ ಈಗ ಹೈಕೋರ್ಟ್ ಏನಿರುತ್ತೆ, ಸೆಷನ್ಸ್ ಕೋರ್ಟ್ಗಳಿಗೆ ಇದನ್ನು ಅಂದರೆ ನೀವು ಇದನ್ನು ವಿಚಾರಣೆ ನಡೆಸಬೇಡಿ ಎನ್ನುವಂಥದ್ದು. ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವ ವಿಧಿ ಸಂವಿಧಾನದ್ದು ಅಂದರೆ ನಿಮ್ಗೆ ಗೊತ್ತಿದೆ 352. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಇನ್ನು 356 ಏನಿದೆ ರಾಜ್ಯ ತುರ್ತು ಪರಿಸ್ಥಿತಿ. ಇನ್ನು 360 ನಿಮಗೆ ಗೊತ್ತಿರಲಿ ಎಷ್ಟೋ ಏನಂದರೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ನಿರ್ಧರಿಸುವಂಥದ್ದು. ಇನ್ನು ಮತ್ತೆ ಎ ಪಟ್ಟಿ ಬಿ ಪಟ್ಟಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಲ್ಲಿ ಉತ್ತರ ಕಮಾಂಡ್, ಇದನ್ನೊಂದು ಸರಿ ಎಲ್ಲವನ್ನು ನೋಡ್ಕೊಬಿಡಿ. ಉತ್ತರ ಕಮಾಂಡ್ ಬಂದು ಉದ್ದಾಂಪುರ, ದಕ್ಷಿಣ ಕಮಾಂಡ್ ಬಂದು ಪುಣೆ, ಕೇಂದ್ರ ಕಮಾಂಡ್ ಬಂದು ಲಖನೌ ಹಾಗೂ ತರಬೇತಿ ಕಮಾಂಡ್ ಮಾವೋ. ಕ್ಲಿಯರ್. ಮುಂದಿನ ಪ್ರಶ್ನೆ ಹೀಗಿದೆ: ಶಸ್ತ್ರಾಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು, ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂದರೆ ಐಸನ್ಹೋವರ್. ಇಲ್ಲಿ ಕೊಟ್ಟಿರುವಂತಹ 4 ಕೂಡ ತುಂಬ ಇಂಪಾರ್ಟೆಂಟು, ಆದರೆ ಇಲ್ಲಿರುವಂಥ ಪ್ರಶ್ನೆಗೆ ಇವರೇ ಉತ್ತರ, ಐಸನ್ಹೋವರ್. ಈ ಹೇಳಿಕೆಗಳನ್ನು ಗಮನಿಸಿ. ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಹಾಗೂ ಚೀನಾ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿವೆ. ರೈಟು. ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ವಿಶ್ವ ವ್ಯಾಪಾರ ಸಂಘ ಜನವರಿ 1, 1995 ಸ್ಥಾಪನೆಯಾಯಿತು. ಓಕೆ. ವಿಶ್ವಸಂಸ್ಥೆಯ ವಾರ್ಷಿಕ ಆಯವ್ಯಯ ಪಟ್ಟಿಗೆ ಸಾಮಾನ್ಯ ಸಭೆಯ ಅನುಮೋದನೆ ಅವಶ್ಯಕವಾಗಿರುತ್ತೆ. ರೈಟ್. ಸೊ ಸರಿಯಾದ ಉತ್ತರ 4 ಸರಿ. ಇನ್ನು ರಾಷ್ಟ್ರಪತಿಯವರು ರಾಜ್ಯಸಭೆಗೆ ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ ಗೊತ್ತಿರಲಿ, 12. ನಮ್ಮಲ್ಲಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ಗೊತ್ತಲ್ಲ, ತುಂಬ ಜನ ಆಯ್ಕೆಯಾಗಿದ್ದಾರೆ. ಈಗ ಸದ್ಯಕ್ಕೆ ವೀರೇಂದ್ರ ಹೆಗ್ಗಡೆಯವರು ಕೂಡ ಆಗಿರೋದು ನಿಮಗೆ ಗೊತ್ತಿದೆ. ಅದು ದೊಡ್ಡ ಗಲಾಟೆ ಕೂಡ ಆಗಿರುವಂಥದ್ದು. ಅಂದರೆ ಅವ್ರದ್ದು ವೈಯಕ್ತಿಕ, ಬಟ್ ಅವರು ರಾಜ್ಯಸಭೆಗೆ ಆಯ್ಕೆ ಆಗಿರೋದು ನಿಮಗೆ ಗೊತ್ತಿರಲಿ ಅಷ್ಟೆ. ಇನ್ನು ಹಿಮ ನದಿಯಿಂದ ನಿರ್ಮಾಣವಾಗುವ ಸ್ವರೂಪ ಯಾವುದು? ಭೂಸ್ವರೂಪ ಅಂದರೆ ಯು ಆಕಾರದ ಕಣಿವೆಗಳು. ಇನ್ನು ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದು ಅಂದರೆ ಬಾಹ್ಯಮಂಡಲ. ಕೆಳಪದರ ಯಾವುದು ಅಂದರೆ ಪರಿವರ್ತನಾ ಮಂಡಲ. ಇವೆಲ್ಲ ಗೊತ್ತಿರಬೇಕು. ಉಷ್ಣ ಸಾಗರದ ಪ್ರವಾಹಕ್ಕೆ ಉದಾಹರಣೆ ಯಾವುದು? ಉಷ್ಣ ಸಾಗರದ ಪ್ರವಾಹಕ್ಕೆ ಉದಾಹರಣೆ ಗಲ್ಫ್ ಸ್ಟ್ರೀಮ್ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಯಾವುದು ಅಂದರೆ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಏನಿದೆ ಆರ್ಕಾಟಿಕ್ ವೃತ್ತಕ್ಕೆ ಸರಿಯಾಗಿರುವಂಥದ್ದು. ಮುಂದಿನ ಪ್ರಶ್ನೆ: ಕೂಪರ್ ಕ್ರೀಕ್ ಮತ್ತು ಡೈಮಂಟಿನಾ ನದಿಗಳು ಕಂಡುಬರುವಂಥದ್ದು ಎಲ್ಲಿ ಅಂದರೆ ನಿಮಗೆ ಗೊತ್ತಿರಲಿ ಆಸ್ಟ್ರೇಲಿಯಾದಲ್ಲಿ. ಎಲ್ಲಿ? ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥದ್ದು. ಎಲ್ಲಿ? ಆಸ್ಟ್ರೇಲಿಯಾದಲ್ಲಿ. ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇಶಗಳ ಸರಿಯಾದ ಗುಂಪು ದಕ್ಷಿಣ ಏಷ್ಯಾ ಅಂದರೆ ನಮ್ಮ ಭಾರತ ಕೂಡ ಬರುವಂಥದ್ದು. ಭಾರತ 2ರಲ್ಲಿದೆ. ಭಾರತ, ಮಾಲ್ಡೀವ್ಸ್, ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಮಯನ್ಮಾರ್, ಸಿಂಗಾಪುರ ಸ್ವಲ್ಪ ಆ ಕಡೆ ಹೋಗುತ್ತೆ. ಇನ್ನು ಈ ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳು ಅಂದರೆ ನಿಮಗೆ ಗೊತ್ತಿರುತ್ತೆ. ಶಿವಮೊಗ್ಗ ಅಂದರೆ ಮಲೆನಾಡು ಅಂತಲೇ ಕರಿತೀವಿ. ಕೊಡಗು ಕೂಡ ಮಲೆನಾಡೇ ಆಗುತ್ತೆ. ಉಡುಪಿ ಮತ್ತು ಕನ್ನಡ ಏನಿದೆ ಉತ್ತರ ಕನ್ನಡ, ಇವುಗಳು ಕರಾವಳಿ ಇದಾಗುತ್ತೆ. ಕರಾವಳಿ ಜಿಲ್ಲೆಗಳು. ಉಡುಪಿ ಸ್ವಲ್ಪ ಮಲೆನಾಡು ಕೂಡ ಆಗುತ್ತೆ, ಬಟ್ ಅದಕ್ಕೆ ಹೆಚ್ಚು ಕರಾವಳಿ ಜಿಲ್ಲೆಗಳ ದಕ್ಷಿಣ ಕನ್ನಡಕ್ಕೆ ಇದಾಗುತ್ತಲ್ವ, ಅದರಿಂದ ಈ ಹೇಳಿಕೆಗಳನ್ನು ಓದಿರಿ. ಇದು ದಕ್ಷಿಣ ಭಾರತದ 2ನೇ ಮುಖ್ಯ ನದಿ. ಅದುವೇ ಕಾವೇರಿ ಅಲ್ಲ, ಕೃಷ್ಣ. ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ ಅಂದರೆ ಕೃಷ್ಣನೇ.
ಭೀಮಾ, ಘಟಪ್ರಭು ಮತ್ತು ಮಲಪ್ರಭು ನದಿಗಳು ಅಂದರೆ ಕೃಷ್ಣಾ ನದಿ. ನಿಮಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಅತಿ ಉದ್ದದ ನದಿ, ಉದ್ದ ಅಂದರೆ ಹೆಚ್ಚು ಹರಿಯುವಂಥದ್ದು ಕೂಡ ಇದೇ ಕೃಷ್ಣಾ ನದಿ. ಕಾವೇರಿ ಅಂತ ಎಡವಟ್ಟಾಗಬೇಡಿ, ಕಾವೇರಿ ನಮ್ಮ ಜೀವ ನದಿಯಾಗಿರುವಂಥದ್ದು. ಇನ್ನು ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು ಅಂದರೆ ಚಾಂಪಿಯನ್ ರೀಫ್, ಗೊತ್ತಿರಲಿ. ಇನ್ನು ಇಲ್ಲಿ ಮೈಸೂರು ಗಣಿ ಕೂಡ ಇದೆ ಅನ್ನುವಂಥದ್ದು ನಿಮ್ಗೆ ನೆನಪಿರಲಿ. ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಎಲ್ಲಿ ಅಂದರೆ ಗುಜರಾತ್ನಲ್ಲಿ. ಎಲ್ಲಿ ಕಂಡುಬರುವಂಥದ್ದು ಗುಜರಾತ್ನಲ್ಲಿ, ನಿಮಗೆ ಗೊತ್ತಿರುವಂಥದ್ದು. ಸ್ನೇಹಿತರೆ, ಇವತ್ತು ನಾವು 30 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಈ ಪ್ರಶ್ನೆಗಳು ನಿಮಗೆ ಹೇಗೆ ಅನ್ನಿಸ್ತು? ಇನ್ನು ಉಳಿದಂತಹ 30 ಪ್ರಶ್ನೆಗಳನ್ನು ನಾಳಿನ ವಿಡಿಯೋದಲ್ಲಿ ತರ್ತೀನಿ. ಅದಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ ಇದೆ. ಏನಪ್ಪ ಅಂದರೆ, ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆಯನ್ನು ಪ್ರಕಟಿಸಿದವರು ಯಾರು ಎನ್ನುವುದಕ್ಕೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಏನು ಮಾಡ್ತೀರಾ, ಶೇರ್ ಮಾಡಿ.